ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಆಭರಣ ಪ್ರಿಯರಿಗೆ ಭರ್ಜರಿ ಗುಡ್ ನ್ಯೂಸ್. ಭಾರಿ ಪ್ರಮಾಣದಲ್ಲಿ ಇಳಿಯುತ್ತಂತೆ ಚಿನ್ನದ ಬೆಲೆ. 10 ಗ್ರಾಂ ಬಂಗಾರ 56,000 ರೂಪಾಯಿಗೆ ಸಿಗುತ್ತಂತೆ. ಬಂಗಾರದ ಬೆಲೆ ದಿನದಿಂದ ದಿನಕ್ಕೆ ಏರಿಕೆಯಾಗುತ್ತಲೇ ಇದೆ. ಈಗಾಗಲೇ 24 ಕ್ಯಾರೆಟ್ ಗೋಲ್ಡ್ ಬೆಲೆ 10 ಗ್ರಾಂಗೆ 90,000 ದಾಟಿದ್ದು, ಲಕ್ಷದ ಗಡಿ ಕ್ರಾಸ್ ಮಾಡಲು ಚಿನ್ನ ರೇಸ್ಗೆ ಇಳಿದಿದೆ. ಹೂಡಿಕೆದಾರರಂತೂ ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡಿ ಭರ್ಜರಿ ಲಾಭ ಪಡೆಯುತ್ತಿದ್ದಾರೆ. ಮಧ್ಯಮ ವರ್ಗದವರಂತೂ ಈಗ ಬಂಗಾರದ ಕಡೆ ತಲೆ ಹಾಕಿಯೂ ಮಲಗುತ್ತಿಲ್ಲ. ಇದರ ನಡುವೆ ಬಂಗಾರದ ಬೆಲೆ ಭಾರಿ ಪ್ರಮಾಣದಲ್ಲಿ ಇಳಿಯಲಿದೆ ಎಂಬ ಮುನ್ಸೂಚನೆಯೊಂದು ಸಿಕ್ಕಿದೆ. ಅದು ಎಷ್ಟರ ಮಟ್ಟಿಗೆ ಎಂದ್ರೆ ಬರೋಬ್ಬರಿ 38% ಚಿನ್ನದ ಬೆಲೆ ಕುಸಿತ ಕಾಣಲಿದ್ದು, ಗೋಲ್ಡ್ ರೇಟ್ 60,000 ರೂಪಾಯಿಗಿಂತ ಕಮ್ಮಿಯಾಗಲಿದೆ ಎಂಬ ಭವಿಷ್ಯವಾಣಿ ಜನರಲ್ಲಿ ಸಂಚಲನ ಸೃಷ್ಟಿಸಿದೆ. ಬಂಗಾರ ಖರೀದಿಸಬೇಕು ಎಂಬ ಕನಸು ಕಾಣ್ತಿದ್ದವರಿಗೆ ಮರುಭೂಮಿಯಲ್ಲಿ ಒಯಾಸಿಸ್ ಸಿಕ್ಕಂತಾಗಿದೆ. ಹೌದು, ಅಮೆರಿಕ ಮೂಲದ ಮಾರ್ನಿಂಗ್ ಸ್ಟಾರ್ನ ವಿಶ್ಲೇಷಕ ಜಾನ್ ಮಿಲ್ಸ್ ನುಡಿದಿರುವ ಚಿನ್ನದ ಬೆಲೆಯ ಪ್ರೆಡಿಕ್ಷನ್ ಈಗ ಭಾರಿ ವೈರಲ್ ಆಗ್ತಿದೆ. ಮುಂದಿನ ಕೆಲ ವರ್ಷಗಳಲ್ಲಿ ಬಂಗಾರದ ಬೆಲೆ 38% ಕುಸಿಯಲಿದೆ ಎಂದು ಅವರು ಭವಿಷ್ಯ ನುಡಿದಿದ್ದಾರೆ. ಭಾರತೀಯ ಮಾರುಕಟ್ಟೆಯಲ್ಲಿ 24 ಕ್ಯಾರೆಟ್ ಚಿನ್ನದ ಬೆಲೆ 10 ಗ್ರಾಂಗೆ 90,000 ರೂಪಾಯಿ ದಾಟಿದೆ. ಗ್ಲೋಬಲ್ ಮಾರ್ಕೆಟ್ನಲ್ಲಿ ಚಿನ್ನದ ಬೆಲೆ ಔನ್ಸ್ಗೆ $3,100ಗಳಿಗಿಂತ ಹೆಚ್ಚಾಗಿದೆ. ಈ ಬೆಲೆಯಲ್ಲಿ 38% 40% ಇಳಿಕೆಯಾಗಿದೆ. ಆದ್ರೆ ಭಾರತದಲ್ಲಿ 10 ಗ್ರಾಂ ಚಿನ್ನ 55,000 ರೂಪಾಯಿನಿಂದ 60,000 ರೂಪಾಯಿಗೆ ಇಳಿಯಬಹುದು. ಜಾನ್ ಮಿಲ್ಸ್ ಅವರು ಚಿನ್ನದ ಬೆಲೆಗಳು ಪ್ರಸ್ತುತ ಔನ್ಸ್ಗೆ $3,080ಗಳಿಂದ $1,820ಗಳಿಗೆ ಇಳಿಯುವ ನಿರೀಕ್ಷೆ ಇದೆ ಎಂದಿದ್ದಾರೆ. ಇದು ಭಾರೀ ಕುಸಿತ ಆಗಲಿದ್ದು, ಚಿನ್ನದ ಮೇಲೆ ಹೂಡಿಕೆ ಮಾಡಿದವರಿಗೆ ಶಾಕಿಂಗ್ ಸುದ್ದಿಯಾಗಿದೆ. ಬಂಗಾರದ ಬೆಲೆ ಭಾರಿ ಇಳಿಕೆಗೆ ಕಾರಣ ಏನು? ಚಿನ್ನದ ಉತ್ಪಾದನೆ ಹೆಚ್ಚಳ, ಬೇಡಿಕೆ ಕುಸಿತ. ಜಾನ್ ಮಿಲ್ಸ್ ಕೇವಲ ಚಿನ್ನದ ಬೆಲೆ ಇಳಿಯುತ್ತಿದೆ ಎಂದು ಭವಿಷ್ಯ ನುಡಿದಿಲ್ಲ, ಅದಕ್ಕೆ ಕಾರಣಗಳನ್ನು ಕೂಡ ನೀಡಿದ್ದಾರೆ. ಆ ಕಾರಣಗಳು ಎಲ್ಲೋ ಒಂದು ಕಡೆ ವ್ಯಾಲಿಡ್ ಎನಿಸುತ್ತಿದೆ. ಆದ್ರೆ ನಿಜವಾಗ್ಲೂ ಚಿನ್ನದ ಬೆಲೆ ಇಳಿಯುತ್ತಾ ಎಂಬುದು ಮಾತ್ರ ಗೊತ್ತಿಲ್ಲ. ಚಿನ್ನದ ಇತ್ತೀಚಿನ ಏರಿಕೆಗೆ ಆರ್ಥಿಕ ಅನಿಶ್ಚಿತತೆ, ಹಣದುಬ್ಬರದ ಆತಂಕಗಳು ಮತ್ತು ಭೌಗೋಳಿಕ ರಾಜಕೀಯ ಉದ್ವಿಗ್ನತೆಗಳು ಕಾರಣವಾಗಿವೆ. ಅಮೆರಿಕದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಮೊದಲ ಅವಧಿಯಲ್ಲಿ ಆರಂಭವಾದ ವ್ಯಾಪಾರ ವಿವಾದಗಳ ನಡುವೆ ಹೂಡಿಕೆದಾರರು ಚಿನ್ನವನ್ನು ತಮ್ಮ ಹೂಡಿಕೆಗೆ ಸುರಕ್ಷಿತ ತಾಣವನ್ನಾಗಿ ಬಳಸಿಕೊಂಡರು. ಆದರೆ ಈಗ ಹಲವಾರು ಅಂಶಗಳು ಚಿನ್ನದ ಬೆಲೆಯನ್ನು ಕೆಳಕ್ಕೆ ಇಳಿಸಬಹುದು ಎಂದು ಹೇಳಲಾಗಿದೆ. ಪ್ರಮುಖವಾಗಿ ಜಾಗತಿಕವಾಗಿ ಚಿನ್ನದ ಉತ್ಪಾದನೆ ಹೆಚ್ಚಾಗಿದೆ. 2024ರ ಎರಡನೇ ತ್ರೈಮಾಸಿಕದಲ್ಲಿ ಚಿನ್ನದ ಗಣಿಗಾರಿಕೆಯ ಲಾಭವು ಔನ್ಸ್ಗೆ $950 ತಲುಪಿದೆ. ಜಾಗತಿಕವಾಗಿ ಚಿನ್ನದ ಮೀಸಲು 9% ಹೆಚ್ಚಾಗಿದ್ದು, 2,16,265 ಟನ್ಗಳಿಗೆ ತಲುಪಲಿದೆ. ಆಸ್ಟ್ರೇಲಿಯಾ ತನ್ನ ಚಿನ್ನದ ಉತ್ಪಾದನೆಯನ್ನು ಹೆಚ್ಚಿಸಿದ್ದು, ಮರುಬಳಕೆಯ ಚಿನ್ನದ ಪೂರೈಕೆ ಹೆಚ್ಚಾಗಿದೆ. ಇತ್ತ ಪೂರೈಕೆ ಹೆಚ್ಚಾಗಿದ್ರೆ ಅತ್ತ ಚಿನ್ನಕ್ಕಿರುವ ಡಿಮ್ಯಾಂಡ್ ಕುಸಿಯುತ್ತಿದೆ ಎಂದು ಹೇಳಲಾಗ್ತಿದೆ. ಕಳೆದ ವರ್ಷ 1,045 ಟನ್ ಚಿನ್ನವನ್ನು ವಿವಿಧ ದೇಶಗಳ ಕೇಂದ್ರ ಬ್ಯಾಂಕ್ಗಳು ಖರೀದಿಸಿವೆ. ಆದ್ದರಿಂದ ಚಿನ್ನದ ಖರೀದಿಯನ್ನು ನಿಧಾನಗೊಳಿಸುವ ಸಾಧ್ಯತೆ ಇದೆ. ವಿಶ್ವ ಚಿನ್ನದ ಮಂಡಳಿಯ ಸಮೀಕ್ಷೆಯ ಪ್ರಕಾರ 71% ಕೇಂದ್ರ ಬ್ಯಾಂಕ್ಗಳು ತಮ್ಮ ಚಿನ್ನದ ಹಿಡುವಳಿಗಳನ್ನು ಕಡಿಮೆ ಮಾಡಲು ಅಥವಾ ಯಥಾಸ್ಥಿತಿಯನ್ನು ಕಾಪಾಡಿಕೊಳ್ಳಲು ಯೋಜಿಸಿವೆ. ಇದು ಚಿನ್ನದ ಬೆಲೆ ಭಾರೀ ಪ್ರಮಾಣದಲ್ಲಿ ಇಳಿಕೆಗೆ ಕಾರಣವಾಗಬಹುದು ಎನ್ನಲಾಗ್ತಿದೆ. ಗೋಲ್ಡ್ ಮಾರ್ಕೆಟ್ ಕರೆಕ್ಷನ್ ನಿರೀಕ್ಷೆಯಲ್ಲಿ ಜನ. ವಿಶ್ಲೇಷಕ ಜಾನ್ ಮಿಲ್ಸ್ ಭವಿಷ್ಯ ನಿಜವಾಗುತ್ತಾ? ಈಗಾಗಲೇ ಭಾರಿ ಪ್ರಮಾಣದಲ್ಲಿ ಏರಿಕೆ ಕಂಡಿದ್ದ ಷೇರು ಮಾರುಕಟ್ಟೆ ಕುಸಿತ ಕಂಡು ಮಾರ್ಕೆಟ್ ಕರೆಕ್ಷನ್ ಆಗಿತ್ತು. ಅದರಂತೆ ಚಿನ್ನದ ಮಾರುಕಟ್ಟೆಯು ಕರೆಕ್ಷನ್ ಆಗಲಿದೆ ಎಂದು ಅಂದಾಜಿಸಲಾಗುತ್ತಿದೆ. 2024ರಲ್ಲಿ ಚಿನ್ನದ ವಲಯದಲ್ಲಿ ವಿಲೀನಗಳು ಮತ್ತು ಸ್ವಾಧೀನಗಳು
32% ಹೆಚ್ಚಾಗಿದ್ದು ಇದು ಗರಿಷ್ಠ ಮಾರುಕಟ್ಟೆಯ ಸಂಕೇತವಾಗಿದೆ. ಅದಲ್ಲದೆ ಚಿನ್ನ ಬೆಂಬಲಿತ ಎಕ್ಸ್ಚೇಂಜ್ಡ್ ಟ್ರೇಡ್ ಫಂಡ್ಗಳಲ್ಲಿನ ಏರಿಕೆ ಬೆಲೆ ಕರೆಕ್ಷನ್ಗೂ ಮೊದಲು ಕಂಡುಬರುವ ಮಾದರಿಗಳನ್ನು ಪ್ರತಿಬಿಂಬಿಸುತ್ತಿದೆ. ಈ ಎಲ್ಲಾ ಕಾರಣಗಳಿಗೆ ಚಿನ್ನದ ಬೆಲೆ ಮುಂದಿನ ವರ್ಷಗಳಲ್ಲಿ ಭಾರಿ ಇಳಿಯಲಿದೆ ಎಂದು ಜಾನ್ ಮಿಲ್ಸ್ ಹೇಳಿದ್ದಾರೆ. ಆದರೆ ನಿಜವಾಗ್ಲೂ ಚಿನ್ನದ ಬೆಲೆ 30 ರಿಂದ 40 ಸಾವಿರ ರೂಪಾಯಿ ಇಳಿಯುತ್ತಾ ಎಂಬುದು ಸದ್ಯದ ಪ್ರಶ್ನೆ. ಮಿಲ್ಸ್ ಭವಿಷ್ಯ ಅಲ್ಲಗಳೆದ ಜಾಗತಿಕ ಸಂಸ್ಥೆಗಳು. ಇಯರ್ ಎಂಡ್ಗೆ ಬಂಗಾರ ಲಕ್ಷ ದಾಟುವ ನಿರೀಕ್ಷೆ. ಮಾರ್ನಿಂಗ್ ಸ್ಟಾರ್ನ ವಿಶ್ಲೇಷಕ ಜಾನ್ ಮಿಲ್ಸ್ ಅವರ ಪ್ರೆಡಿಕ್ಷನ್ ಅನ್ನು ಜಗತ್ತಿನ ಕೆಲ ಪ್ರಮುಖ ಹಣಕಾಸು ಸಂಸ್ಥೆಗಳು ಅಲ್ಲಗಳೆದಿವೆ. ಬ್ಯಾಂಕ್ ಆಫ್ ಅಮೆರಿಕಾ ಮುಂದಿನ 2 ವರ್ಷಗಳಲ್ಲಿ ಚಿನ್ನವು ಪ್ರತಿ ಔನ್ಸ್ಗೆ $3,500 ತಲುಪಬಹುದು ಎಂದು ಭವಿಷ್ಯ ನುಡಿದಿದ್ರೆ, ಗೋಲ್ಡ್ಮನ್ ಸ್ಯಾಚ್ ಈ ಇಯರ್ ಎಂಡ್ಗೆ ಚಿನ್ನದ ಬೆಲೆ ಪ್ರತಿ ಔನ್ಸ್ಗೆ $3,300 ಆಗಬಹುದು ಎಂದು ಹೇಳಿದೆ. ಈ ಸಂಸ್ಥೆಗಳ ಭವಿಷ್ಯದಂತೆ ಚಿನ್ನದ ಬೆಲೆ ಮತ್ತಷ್ಟು ಏರಿಕೆಯಾಗುತ್ತಾ ಅಥವಾ ಜಾನ್ ಮಿಲ್ಸ್ನ ಭವಿಷ್ಯದ ಪ್ರಕಾರ ಚಿನ್ನದ ಬೆಲೆ ಇಳಿಯುತ್ತಾ ಎಂಬುದು ಮುಂದಿನ ಕೆಲವೇ ತಿಂಗಳುಗಳಲ್ಲಿ ಗೊತ್ತಾಗಲಿದೆ. ಚಿನ್ನದ ಬೆಲೆ ಇಳಿದರೆ ಜನರಿಗೆ ಬಂಪರ್, ಬೆಲೆ ಏರಿದ್ರೆ ಹೂಡಿಕೆದಾರರಿಗೆ ಬಂಪರ್. ಏನಾಗುತ್ತೋ ಕಾದ್ ನೋಡ್ಬೇಕಿದೆ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.